ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ರೆಸ್ಯೂಮ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಲಾಸ್ಟ್ ವಿಡಿಯೋಲಿ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ರೆಸ್ಯೂಮ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕ್ವಶನ್ ಕೇಳಿದ್ರು. ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಬನ್ನಿ. ಈಗಿರೋ ಜನ್ರೇಷನಲ್ಲಿ ನೀವು ಯಾವುದೇ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಅವ್ರು ಫಸ್ಟ್ ಕೇಳೋದು ನಿಮ್ಮ ರೆಸ್ಯೂಮ್ ಅಂದ್ಬಿಟ್ಟು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಓಕೆ, ಲೈಕ್ ಸಿಂಪಲ್ ಆಗಿ ಮತ್ತು ಫ್ರೆಷರ್ಸ್ಗೆ, ಹೌಸ್ ವೈಫ್ಸ್ಗೆ, ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಸೆಟ್ ಆಗೋ ಥರ ಸಿಂಪಲ್ಲಾಗಿ ರೆಸ್ಯೂಮ್ನ ಹೇಳ್ಕೊಟ್ಟಿದ್ದೀನಿ ಗೈಸ್, ನೋಡ್ಕೊಬನ್ನಿ. ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಆ್ಯಪ್ ಹೆಸರು ಬಂದು ಕ್ಯಾನ್ವಾ ಅಂತ, CANVA. ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದ ಕೂಡಲೇ ನಿಮಗೆ ಈ ಹೋಮ್ ಪೇಜ್ ಬರುತ್ತೆ ಗೈಸ್. ಓಕೆ, ಇಲ್ಲಿ ಕೆಳಗಡೆ ಇದೆ ಅಲ್ವಾ ಪ್ಲಸ್ ಮಾರ್ಕ್ ಅಂತ, ಆ ಪ್ಲಸ್ ಮಾರ್ಕ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿದೆ ಕ್ವಶನ್ ಕೇಳ್ತಿದ್ದಾರೆ ನೋಡಿ ಅವರು, ವಾಟ್ ವುಡ್ ಯು ಲೈಕ್ ಟು ಕ್ರಿಯೇಟ್ ಅಂತ. ಅಲ್ಲಿ ನೀವು ರೆಸ್ಯೂಮ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ಸ್ಯಾಂಪಲ್ಸ್ ಬರುತ್ತೆ. ಓಕೆ, ಲೈಕ್ ನಿಮಗೆ ಲ್ಯಾಂಡ್ಸ್ಕೇಪಲ್ಲಿ ಬೇಕಾ, ಪೋರ್ಟ್ರೇಟಲ್ಲಿ ಬೇಕಾ, ವೆಬ್ಸೈಟ್ ಮುಖಾಂತರ ಬೇಕಾ, ಮಾಡ್ರನ್ ಆಗಿ ಬೇಕಾ, ಪ್ರೊಫೆಷ್ನಲಾಗಿ ಬೇಕಾ, ಸಿಂಪಲ್ಲಾಗಿ ಬೇಕಾ ಅಂತ ಕೆಲವೊಂದು ಸ್ಯಾಂಪಲ್ಸ್ ಬರುತ್ತೆ. ಓಕೆ, ನೀವು ಸಿಂಪಲ್ ರೆಸ್ಯೂಮ್ ಬೇಕಾದರೆ ಸಿಂಪಲ್ ರೆಸ್ಯೂಮ್ನ ನೀವು ಕ್ಲಿಕ್ ಮಾಡಬೇಕು. ಮತ್ತು ನಿಮಗೆ ತುಂಬ ಸ್ಯಾಂಪಲ್ಸ್ ಅವರು ಕೊಡ್ತಾರೆ ಗೈಸ್. ಲೈಕ್ ಸಿಂಪಲ್ ಟೆಂಪ್ಲೇಟ್ಸಲ್ಲಿ, ಸಿಂಪಲ್ ರೆಸ್ಯೂಮ್ಸಲ್ಲಿ ತುಂಬ ನಿಮಗೆ ಸ್ಯಾಂಪಲ್ಸು ಸಿಗುತ್ತೆ ನೋಡಿ. ಮತ್ತು ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ಪ್ರೂವ್ ಅಂತಿದೆ ನೋಡಿ, ಪ್ರೂವ್ ಅಂತಿರೋ ಸಿಂಬಲ್ ಎಲ್ಲ ಎಲ್ಲೆಲ್ಲಿರುತ್ತೋ ಅದೆಲ್ಲ ಪೇಯ್ಡ್ ವರ್ಷನ್ ಆಗಿರುತ್ತೆ. ಓಕೆ, ನಿಮಗೆ ಪೇಯ್ಡ್ ವರ್ಷನ್ ಬೇಕು ಅಂತಂದರೆ ನೀವು ಪೇಯ್ಡ್ ಮಾಡಿ ತೊಗೋಬೋದು. ಲೈಕ್ ನಮ್ಗೆ ಪೇಯ್ಡ್ ಬೇಡ, ಫ್ರೀಯಾಗಿ ಬೇಕು ಅಂತಂದರೆ ಇಲ್ಲಿ ಇನ್ನೂ ಕೆಲವೊಂದು ಹಾಗೆ ಸ್ಕ್ರಾಲ್ ಮಾಡ್ತಿದ್ರೆ ಇನ್ನೂ ನಿಮಗೆ ತುಂಬ ಸಿಗುತ್ತೆ ಗೈಸ್. ಫ್ರೀಯಾಗಿ ನೀವು ಮಾಡ್ಕೋಬೋದು ನೋಡಿ. ಇದಕ್ಕೆಲ್ಲ ಪ್ರೂವ್ ಅನ್ನೋ ಸಿಂಬಲ್ ಇಲ್ಲ, ನೀವು ನೋಡ್ಬೋದು. ಮತ್ತು ಲೈಕ್ ಈ ಥರ ನಾನು ಇದೊಂದು ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ಪೇಯ್ಡ್ ಏನು ಬೇಕಾಗಿಲ್ಲ, ಯು ಕ್ಯಾನ್ ಜಸ್ಟ್ ಕ್ರಿಯೇಟ್ ಫಾರ್ ಫ್ರೀ ಗೈಸ್. ಓಕೆ, ನೆಕ್ಸ್ಟ್ ನಾನು ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ನನಗೆ ಇದು ಓಪನ್ ಆಗುತ್ತೆ ಒಂದು ಪೇಜಲ್ಲಿ. ಓಪನ್ ಆದಮೇಲೆ ಇಲ್ಲಿ ಇಮೇಜ್ ಇದೆ ಅಲ್ವಾ, ಆ ಇಮೇಜ್ನ ಕ್ಲಿಕ್ ಮಾಡಿದ್ರೆ ಇಮೇಜ್ ಬೇಕಂದರೆ ನೀವು ರಿಪ್ಲೇಸ್ ಮಾಡ್ಕೊಂಡು ನಿಮ್ಮ ಫೋಟೋ ಹಾಕೋಬೋದು. ಇಲ್ಲ ನಮ್ಗೆ ಯಾವ ಇಮೇಜ್ ಬೇಡ ಅಂತಂದರೆ ಅದನ್ನು ಕ್ಲಿಕ್ ಮಾಡಿ ನೀವು ಡಿಲೀಟ್ ಮಾಡ್ಬೋದು. ನೋಡಿ, ನಾನು ಯಾವುದು ಬೇಡ ಅಂತ ಡಿಲೀಟ್ ಮಾಡಿದ್ದೆ. ನೆಕ್ಸ್ಟ್ ಈ ಕಡೆ ನಿಮ್ಮ ನೇಮ್ ಆಗಬೇಕಾಗತ್ತೆ. ಲೈಕ್ ಪ್ರೀವಿಯಸ್ಲಿ ಒಂದು ನೇಮ್ ಇರುತ್ತಲ್ವ, ಅದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಮ ನೇಮ್ನ ನೀವು ಇಲ್ಲಿ ಆಗ್ಬೋದು. ಲೈಕ್ ನಾನಿಲ್ಲಿ ಮೋಕ್ಷ ಅಂತ ಹಾಕ್ತಿದ್ದೀನಲ್ವ, ಆ ರೀತಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸ್ಟೂಡೆಂಟ್ ಆದರೆ ಸ್ಟೂಡೆಂಟ್ ಹಾಕಿ, ಇಲ್ಲ ಹೌಸ್ ವೈಫ್ ಆದರೆ ಹೌಸ್ ವೈಫ್, ಹೋಮ್ ಮೇಕರ್ ಆ ಥರ ಏನು, ನೀವು ಗ್ರ್ಯಾಜುಯೇಷನ್ ಆಗಿದ್ರೆ ಗ್ರ್ಯಾಜುಯೇಷನ್ ಸಹ ಅಂತ, ಗ್ರ್ಯಾಜುಯೇಟ್ ಅಂತ ಸಹ ನೀವು ಆಗ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಎಜುಕೇಷನ್ ಕೆಳಗಡೆ ಯಾವ ಯೂನಿವರ್ಸಿಟಿಯಲ್ಲಿ ನೀವು ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಆಗಬೇಕಾಗುತ್ತೆ ಗೈಸ್. ಓಕೆ, ಇಲ್ಲಿ ನೋಡಿ ನಾನಿಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂತ ಹಾಕ್ತಿದ್ದೀನಿ. ನೀವೇನಾದರೂ ಮೈಸೂರು ಯೂನಿವರ್ಸಿಟಿ, ಇಲ್ಲ ಲೈಕ್ ನಿಮ್ಮ ಪ್ಲೇಸ್ ಯಾವ ಯೂನಿವರ್ಸಿಟಿ ನೀವು ಎಜುಕೇಷನ್ನ ಕಂಪ್ಲೀಟ್ ಮಾಡಿರ್ತೀರೋ ಅಲ್ಲಿ ನೀವು ಆ ಪ್ಲೇಸ್ನ ಆಗಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಯಾವ ಇಯರಲ್ಲಿ ನೀವು ಪಾಸ್ಡ್ ಔಟ್ ಆಗಿದ್ದು, ಯಾವ ಇಯರಲ್ಲಿ ಸ್ಟಾರ್ಟ್ ಆಗಿದ್ದು, ಯಾವ ಇಯರಲ್ಲಿ ಎಂಡ್ ಆಯಿತು ಅಂತ ಸಹ ಆಗಬೇಕಾಗತ್ತೆ. ಓಕೆ, ಇದು ಬಂದುಬಿಟ್ಟು ತುಂಬ ಈಸಿ ಸಿಂಪಲ್ ರೆಸ್ಯೂಮ್ ಗೈಸ್, ಯಾರು ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಿದೆ. ಅಂದರೆ ನೀವು ಈ ಎಜುಕೇಷನ್ ಯಾವುದು ಕಂಪ್ಲೀಟ್ ಮಾಡಿದ್ದೀರಾ ಅಂತ. ನೀವೇನಾದರೂ BSc ಕಂಪ್ಲೀಟ್ ಮಾಡಿದರೆ BSc ಅಂತ ಹಾಕಿ, ಇಲ್ಲ BCom ಅಂದರೆ BCom ಆಗ್ಬೋದು, ಲೈಕ್ PUC ಅಂತಂದರೆ PUC ಆಗ್ಬೋದು. ಯಾವುದು ಕಂಪ್ಲೀಟ್ ಮಾಡಿದರೆ ಅದಾಗ್ಬೋದು. ಓಕೆ, ನಾನಿಲ್ಲಿ BSc ಅಂತ ಹಾಕಿದ್ದೀನಿ, ಬ್ರ್ಯಾಕೆಟಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಹಾಕಿದ್ದೀನಿ ಗೈಸ್. ನೆಕ್ಸ್ಟ್ ಸ್ಕೂಲ್ ಯಾವುದು ಅಂತ ಕೇಳಿದ್ದಾರೆ, ಸ್ಕೂಲ್ ನೇಮ್ ಹಾಕಿ. ಮತ್ತು ಹೈಸ್ಕೂಲ್ ಯಾವುದು ಅಂತ ಹಾಕಿದ್ದಾರೆ, ಅದು ಸಹ ನೇಮ್ ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಆಗಿರುತ್ತೆ. ಲ್ಯಾಂಗ್ವೇಜಸ್ ನಿಮ್ಗೆ ಯಾವ್ದು ಬರುತ್ತೆ ಅಂತ ಅರ್ಥ. ಓಕೆ, ಇಂಗ್ಲೀಷ್ ಅಂತ ಹಾಕಿ. ನೆಕ್ಸ್ಟ್ ಕನ್ನಡ ಬರುತ್ತಲ್ಲ, ಕನ್ನಡ ಸಹ ಹಾಕಿ. ನೆಕ್ಸ್ಟ್ ನಿಮಗೆ ಯಾವ ಲ್ಯಾಂಗ್ವೇಜಸ್ ಬರುತ್ತೆ, ತೆಲುಗು ಬಂದರೆ ತೆಲುಗು ಹಾಕಿ, ಹಿಂದಿ ಬಂದರೆ ಹಿಂದಿ ಸಹ ಇಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಸ್ಕಿಲ್ಸ್ ಆಗಿರುತ್ತೆ. ಕಂಪ್ಯೂಟರ್ ಸ್ಕಿಲ್ಸಲ್ಲಿ ನಿಮ್ಗೆ ಏನು ಬರುತ್ತೆ ಅಂತ, ನಿಮಗೇನು ಗೊತ್ತಿಲ್ಲ ಅಂತಂದರೆ ಕಂಪ್ಯೂಟರ್ ಸ್ಕಿಲ್ಸು ಯು ಕ್ಯಾನ್ ಆ್ಯಡ್ ಬೇಸಿಕ್ ನಾಲೆಜ್ ಇನ್ ಕಂಪ್ಯೂಟರ್ ಅಂತ ಸಹ ನೀವು ಆಗ್ಬೋದು. ನಿಮ್ಗೇನಾದರೂ ಟೈಪಿಂಗ್ ಬಂದರೆ ಗುಡ್ ಅಟ್ ಟೈಪಿಂಗ್ ಅಂತ, ನೀವು ಗುಡ್ ಅಟ್ MS ವರ್ಡ್, ಲೈಕ್ MS ವರ್ಡು, ಎಕ್ಸೆಲ್ಲು, ನೀವು ಯಾವುದ್ರಲ್ಲಿ ಗುಡ್ ಆಗಿರ್ತೀರೋ ಅದನ್ನು ಇಲ್ಲಿ ನೀವು ಆಗಬೇಕಾಗತ್ತೆ. ನಿಮ್ಮ ಸ್ಕಿಲ್ಸ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಗೈಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಯಾವುದೂ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಇದು ಕ್ಲಿಕ್ ಮಾಡಿ ಡೆಲೀಟ್ ಆಪ್ಷನ್ ಮಾಡೋದು. ನೋಡಿ, ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೆಲೀಟ್ ಇರುತ್ತಲ್ವ, ಕ್ಲಿಕ್ ಮಾಡಿ ಡೆಲೀಟ್ ಮಾಡಿದ್ರೆ ಅದು ಕ್ಲಿಯರಾಗಿ ಡೆಲೀಟ್ ಆಗುತ್ತೆ ಗೈಸ್, ಅಷ್ಟೇ. ಲೈಕ್ ಮತ್ತು ಈ ಸೈಡ್ ಲೆಫ್ಟ್ ಸೈಡ್ ಬಂದರೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು
ಏನು ಕ್ವಶನ್ಸ್ ಕೇಳಿದ್ದಾರೆ ಅಂತಂದರೆ ಪ್ರೊಫೈಲ್ ಅಂತ ಕೇಳಿದ್ದಾರೆ. ಪ್ರೊಫೈಲಲ್ಲಿ ನೀವು ಏನಾಗಬೇಕಂದ್ರೆ ನಿಮ್ಮ ಸ್ಕಿಲ್ಸ್ನ ಮೆನ್ಷನ್ ಮಾಡಬೇಕಾಗತ್ತೆ. ಲೈಕ್ ನೀವೇನಾದರೂ ಐ ಆಮ್ ಎ ಕ್ವಿಕ್ ಲರ್ನರ್, ಐ ಆಮ್ ಎ ಹಾರ್ಡ್ ವರ್ಕರ್, ಐ ಆಮ್ ಗುಡ್ ಅಟ್ ಟೀಮ್ ಮ್ಯಾನೇಜ್ಮೆಂಟ್, ಆ ಥರ ಸ್ಕಿಲ್ಸ್ ಏನಾದರೂ ಇದ್ದರೆ ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಬಂದು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ನ ನೀವು ಕೊಡಬೇಕಾಗತ್ತೆ. ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿ ಕೊಡಿ. ನೆಕ್ಸ್ಟ್ ಇಮೇಲ್ ಕೇಳ್ತಿದ್ದಾರೆ, ಇಮೇಲ್ ಸಹ ಕರೆಕ್ಟಾಗಿ ಕೊಡಿ. ಕೆಲವೊಂದು ಕಂಪ್ನೀಸ್ ಏನು ಮಾಡುತ್ತೆ ಅಂದರೆ ಅವ್ರು ಕಾಲ್ ಮಾಡಿ ನಿಮಗೆ ವಿಷಯನ ತಿಳಿಸ್ಕೊಡೋದಿಲ್ಲ, ಅವರು ಡೈರೆಕ್ಟ್ ನಿಮಗೆ ಇಮೇಲ್ ಮಾಡ್ತಾರೆ. ಅದರಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್, ಜಿಮೇಲ್ ಐ ಡಿ ಕರೆಕ್ಟಾಗಿ ಕೊಡಿ. ನೆಕ್ಸ್ಟ್ ಬಂದುಬಿಟ್ಟು ಲೊಕೇಶನ್ ಕೇಳ್ತಿದ್ದಾರೆ. ಲೊಕೇಶನ್ ನೀವು ಎಲ್ಲಿರೋದು ಅಂತ ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನಾನಿಲ್ಲಿ ಬ್ಯಾಂಗ್ಳೂರು MG ರೋಡ್ ಅಂತ ಹಾಕಿದ್ದೀನಿ. ಅಷ್ಟೇ ಗೈಸ್. ರೆಸ್ಯೂಮ್ನ ಸಿಂಪಲ್ಲಾಗಿ ಫ್ರೆಷರ್ಸು ಲೈಕ್ ಹೌಸ್ ವೈಫ್ಸ್, ಹೋಮ್ ಮೇಕರ್ಸ್ ಯಾರು ಬೇಕಾದರೂ ಈ ಥರ ಸಿಂಪಲ್ಲಾಗಿ ಒಂದು ರೆಸ್ಯೂಮ್ನ ರೆಡಿ ಮಾಡಿಕೊಳ್ಳಿ. ನಿಮಗೆ ಫ್ಯೂಚರಲ್ಲಿ ಯಾವುದೇ ಜಾಬ್ಗೆ ಅಪ್ಲೈ ಮಾಡಿದ್ರು ನೀವು ಇದನ್ನು ನೀವು ಅವರಿಗೆ ಸೆಂಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈಗ ನಾನು ಡೌನ್ಲೋಡ್ ಮಾಡೋದು ಹೇಗೆ PDF ಮುಖಾಂತರ ಅಂತ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ಶೇರ್ ಬಟನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಫೈಲ್ ಟೈಪ್ ಬಂದುಬಿಟ್ಟು PDF ಪ್ರಿಂಟ್ನ ಸೆಲೆಕ್ಟ್ ಮಾಡಬೇಕು ನೀವು. ಅದಾದಮೇಲೆ ಡೌನ್ಲೋಡ್ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ರೆಸ್ಯೂಮ್ನ ರೆಡಿ ಮಾಡಿಕೊಡ್ತಾರೆ ಗೈಸ್. ಓಕೆ, ಇದು ಫುಲ್ ಕ್ಲಿಯರ್ ಆದಮೇಲೆ ಈ ಥರ PDF ಮುಖಾಂತರ ಸೇವ್ ಆಗಿರುತ್ತೆ. ನೀವು ಬ್ಯಾಕ್ ಬಂದು ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಿ, ಈ ಡಾಕ್ಯುಮೆಂಟ್ಸ್ಗೆ ಹೋದರೆ ಇಲ್ಲಿ ಮುಂದೆನೇ ಇದೆ ನೋಡಿ ಮೋಕ್ಷ PDF ಫೈಲ್ ಅಂತ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಾನು ನನ್ನ ಫ್ರೆಂಡ್ಗೆ ಶೇರ್ ಮಾಡಿದೆ. ಈ ರೀತಿ ನೀವು ಶೇರ್ ಮಾಡಿದ್ರೆ ಅದು PDF ಮುಖಾಂತರ ಹೋಗುತ್ತೆ ಗೈಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ಗೈಸ್, ಇಮಿಡಿಯೇಟ್ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ.